ನಮಸ್ಕಾರ ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ವಿಜಯಪುರ ನಗರದಲ್ಲಿರುವ ಸಮಸ್ಯೆಗಳನ್ನು ತಿಳಿದುಕೊಂಡು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಇಂದು ನಗರದ ಎಲ್ಲಾ ವಾರ್ಡ್ಗಳಿಗೆ ಮಹಾನಗರ ಪಾಲಿಕೆ ಆಯುಕ್ತ ವಿಜಯ್ ಮೆಕ್ಕಳಕಿ ಹಾಗೂ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಸೇರಿದಂತೆ ವಾರ್ಡ್ ಮೆಂಬರ್ಗಳು ಸೇರಿ ಪ್ರತಿ ವಾರ್ಡ್ಗೂ ಭೇಟಿ ನೀಡಿ ಅಲ್ಲಿರುವ ಸಮಸ್ಯೆಗಳನ್ನು ಆಲಿಸಿದ್ರು. जरा पिक्चर फोटो ಸರ್ ನಮ್ಮ ಕಾರ್ಪೊರೇಷನಿಂದ ನೀರು ಇಲ್ಲಿ ಬರ್ತದೆ ಸರ್. ಇಲ್ಲಿ ಬಂದಿದ್ದು ನೀರು ಹೋಗ್ತದೆ ಸರ್. ಇಲ್ಲಿ ಹೋಗಿ ಮುಂದೆ ಇರೋದು ಸರ್ ಕಣಕಿ ಬಜೆಟ್ ಸರ್. ಅದು ತಿರ್ಗಾ ರಿವರ್ಸ್ ಬಂದು ಔಟ್ಲೆಟ್ ಇಲ್ಲ. ಔಟ್ಲೆಟ್ ಸರ್ 40% ಐತಿ, 60% ಸರ್. ಇದು ಮೆಜರ್ಮೆಂಟ್ ತೊಗೊಂಡು ಎಸ್ಟಿಮೇಟ್ ಮಾಡ್ಯಾವ ಸರ್. ನೀವು ಹೇಳ್ತು ಅದೇನು ಮಾಡಿ ಕೋಟೆ ಹುಡುಗರು ಯೂಸ್ ಮಾಡಕ್ಕೆ ಹೋಗ್ತಾರೆ ಅದನ್ನು ಮಾಡ್ಯಾವ ಸರ್. ಸರ್ ಏನು ಸಮಸ್ಯೆ ಅದ ಅಂದ್ರೆ ಏನು ನಾವು ರಾಮನಗರದಲ್ಲಿ ನೀರು ಬರ್ತೈತೆ ಸರ್. ನೀರೇನು ಬರ್ತೈತಲ್ಲ ಈಗ ಬಂದಿದೆ ಬರ್ತೈತೆ. ಅದು ಓಪನ್ ಡ್ರೈನಲ್ಲಿ ನಾವು ಏನು ಮೊನ್ನೆ ಹಚ್ಚಿವ್ರು ಕೇಳೋದಲ್ಲ ಆ ಮುಖಾಂತರ ಇಲ್ಲಿ ಬಂದು ಹೋಗಿ ಔಟ್ಲೆಟ್ ಇಲ್ಲ ಇದೆ. ಔಟ್ಲೆಟ್ ಇರೋದಕ್ಕೆ ಇದು ಮತ್ತೆ ನೀರು ಒಳಗೆ ಬರ್ತಿತ್ತು ಸರ್. ನಾನು ಬರ್ತೀವಿ ಸರ್ ಎಲ್ಲ ಐದನೇರಿಗೆ ಅದೇ ಹೇಳತ್ತೀನಿ. ಎಲ್ಲವೇ ಮಾಡಿದ್ರೆ ಔಟ್ಲೆಟ್ ಮಾಡಿಬಿಟ್ಟು ಅದು ನೀರು ಬೀಳಿ ಅದು ಭಾಳ ಖರ್ಚು ಇಲ್ಲ ಸರ್. ಔಟ್ಲೆಟ್ ಸರ್ ಇದೆ ಸರ್. 14 ಲಕ್ಷ ಸರ್. ಸರ್ ಒಂದು ಕೆಲಸ ಮಾಡೋದು ಸರ್. ಇವೇನು ನಮ್ಮ ಹೋಗ್ತಾರೆ ಅದೇ ಡಿಸ್ಟ್ರಿಬ್ಯೂಷನ್ ಎರಡು ಕಡೆ ಸೈಡ್ಗೆ ಇದು ಬಿಲ್ ಹಾಕಿ ಆಮೇಲೆ ರೋಡ್ ಹಾಕಿ ಅದು ಫುಟ್ಪಾತ್ ಮಾಡಿದ್ರೆ ಅದು ರೋಡ್ ಆಗಿ ಸೆಂಟ್ರಿನಾಗಿ ರೋಡ್ ಹಾಕ್ತೀವಿ. ಅವಾಗ ಎಮರ್ಜೆನ್ಸಿ ಗಣ ತಗೊಳ್ತೀವಿ. ಈಗ ನೀರೊಂದು ಔಟ್ಲೆಟ್ ಮಾಡ್ತೀವಿ. ಅದೇನು ಹೇಳೋದು ಅದಕ್ಕೆ ಈಗ ನಾವು ಮೆಜರ್ಮೆಂಟ್ ತೊಗೊಂಡು ಎಸ್ಟಿಮೇಟ್ ಮಾಡಿದ್ವಿ ಸರ್. ಎಸ್ಟಿಮೇಟ್ ಮಾಡಿದ್ರಿ 14,32,000 ಸರ್. 178 ಮೀಟರ್ ಇದು ಸೆಕ್ಷನ್ 1.2 ಮೀಟರ್ 1.2 ಈಗಾಗಲೇ ನಮ್ಮ ಮಹಾನಗರ ಪಾಲಿಕೆ ಪೂಜ್ಯ ಮಹಾಪೌರರು ತಮಗೆಲ್ಲ ತಿಳಿಸಿದ್ದಾರೆ. ನಗರದಲ್ಲಿರ್ತಕ್ಕಂಥ ಸಮಸ್ಯೆ ಇರ್ಬೋದು, ಸಮಸ್ಯೆಗೆ ತಕ್ಕಂತೆ ನಾವೇನು ಪ್ಲಾನ್ ಮಾಡ್ಕೊತಾ ಇದ್ದೀವಿ ಮೇಡಮ್ ಅವ್ರು ಈಗಾಗಲೇ ತಮಗೆಲ್ಲ ತಿಳಿಸಿದ್ದಾರೆ. ಜೊತೆಗೆ ಮೇಡಮ್ ಅವರು ಅಧಿಕಾರ ವಹಿಸ್ಕೊಂಡು 5 ರಿಂದ 6 ತಿಂಗಳಾಗಿದೆ. ಜೊತೆಗೆ ಮೇಡಮ್ ಅವರು ಹೇಳಿದ್ರು ಈಗಾಗಲೇ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ನಮಗೆ ಬಹಳ ಇದಾಗಿದೆ, ಅದಕ್ಕೋಸ್ಕರ ನಮ್ಮೆಲ್ಲ ಸಿಬ್ಬಂದಿಗಳು ಅಧಿಕಾರಿಗಳನ್ನ ಕರೆದು ಅವರು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ನಗರದಲ್ಲಿ ಪ್ರತಿದಿನ ಆಯಿತು, ವಾರದಲ್ಲಿ 1-2 ಸರ್ತಿ ನಾವೆಲ್ಲ ಈ ಥರ ವಾರ್ಡ್ ವಿಸಿಟ್ ಮಾಡಿ ನಗರ ಜನರ ಸಮಸ್ಯೆ ಆಫೀಸಿಗೆ ಬಂದು ಹೇಳೋಕ್ಕಿಂತ ಪೂರ್ವದಲ್ಲಿ ನಾವು ವಾರ್ಡ್ಗೆ ಹೋಗಿ ಜನರ ಸಮಸ್ಯೆ ಕೇಳಿ ಪರಿಹರಿಸಬೇಕಂತ ಒಂದು. ಜೊತೆಗೆ ಏನು ಈ ಐತಿಹಾಸಿಕ ನಗರದಲ್ಲಿ ಒಂದು ಸ್ವಚ್ಛತೆ ಇರ್ಬೋದು, ಸೌಂದರ್ಯೀಕರಣ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಈ ಎಲ್ಲ ದೃಷ್ಟಿಯಲ್ಲಿ ಮೊದಲನೇದಾಗಿ ಇವತ್ತು ಮೇಡಮ್ ಅವರು ಸ್ಟಾರ್ಟ್ ಮಾಡಿದ್ದು ಈ ನಗರದ ಒಂದು ಕೇಂದ್ರ ಸ್ಥಾನ ಅಂತ ಈ ನಮ್ಮ ಮಹಾತ್ಮ ಗಾಂಧಿ ಸರ್ಕಲ್ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ನೆಕ್ಸ್ಟ್ ಬೇರೆ ಬೇರೆ ವಾರ್ಡ್ಗಳಲ್ಲಿ ನಗರದ ಬೇರೆ ಬೇರೆ ಪ್ರದೇಶಗಳಲ್ಲಿ
ರೌಂಡ್ಸ್ ಹಾಕಿ ಏನು ಈ ಐತಿಹಾಸಿಕ ಸ್ಥಳಗಳಿದಾವಲ್ಲ ಅಲ್ಲಿಯೂ ಸಹಿತ ಸ್ವಚ್ಛತೆ ಕಾರ್ಯಕ್ರಮ ಇರ್ಬೋದು, ನಗರ ಸೌಂದರ್ಯೀಕರಣ ಇರ್ಬೋದು, ಈ ಥರ ಪ್ಲಾನ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಮೇಡಮ್ ಅವರು. ಇವತ್ತಿಂದ ನಾವು ತಾವು ನೋಡಿರ್ಬೋದು, ಈ ಹಿಂದೆನೂ ಸಹಿತ ನಮಗೆ ನಾನು ಒಂದು ಆಯುಕ್ತರಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಬಿಜಾಪುರದ ನಗರದ ಎಲ್ಲ ಜನಪ್ರತಿನಿಧಿಗಳು ಇರ್ಬೋದು, ಎಲ್ಲ ನಾಗರಿಕರು ಇರ್ಬೋದು, ಎಲ್ಲ ಲೀಡರ್ಸ್ ಇರ್ಬೋದು, ಭಾಳ ಕೆಲಸಕ್ಕೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ಸ್ವಚ್ಛತೆ ವಿಷಯದಲ್ಲಿ ಭಾಳ ಸಹಕಾರ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಲು ಕಡಿಮೆನೆ. ನಮ್ಮ ಮಾಧ್ಯಮದ ಮೂಲಕ ಅವ್ರಿಗೆಲ್ಲರೂ ಅಭಿನಂದನೆ ಸಲ್ಲಿಸಿ ಮೊದಲನೇದಾಗಿ ಈ ಬಾರಿಯೂ ಸಹಿತ ಏನು ನಮ್ಮ ಪೂಜ್ಯ ಮಹಾಪೌರರ ಅವಧಿಯಲ್ಲಿ ಏನು ನಮ್ಮಲ್ಲಿ ಹಿಂದೆ ಏನು ರೆಕ್ಟಿಫೈ ಮಾಡ್ತಕ್ಕಂಥ ಏನು ವಿಷಯಗಳಿದ್ದಲ್ಲ ಅವನು ಸಹಿತ ಮೇಡಮ್ ಅವರೆಲ್ಲ ನಮ್ಮ ಕಡೆ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಈ ಕೂಡಲೇ ನಾವು ಏನೇನು ನಮ್ಮಲ್ಲಿ ಜನರಿಗೆ ಯಾವ ಥರ ಈ ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಸ್ವಚ್ಛತೆ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಸೌಂದರ್ಯೀಕರಣ ಇರ್ಬೋದು, ಒಂದು ಲಿಸ್ಟ್ ಔಟ್ ಮಾಡಿಕೊಂಡು ನಾವು ಸಾರ್ವಜನಿಕರಿಗೆ ಒಂದು ವೆಹಿಕಲ್ ಕಸ ಕಲೆಕ್ಟ್ ಮಾಡಲಿಕ್ಕೆ ವೆಹಿಕಲ್ ಕಳಿಸಿರ್ಬೋದು. ಆಮೇಲೆ ಪ್ರತಿಯೊಬ್ಬರು ಸಹಿತ ಕಮರ್ಷಿಯಲ್ ಏನು ಆಕ್ಟಿವಿಟೀಸ್ ಇದಾವೆ ಅವೆಲ್ಲ ಡಸ್ಟ್ಬಿನ್ ಇಟ್ಕೊಂಡು ಮೇಡಮ್ ಅವರು ಹೇಳಿದರೆ ಬೆಳಗ್ಗೆ 9 ಗಂಟೆಯಿಂದ ನಾವು ಮೇಡಮ್ ಅವರು 9 ಗಂಟೆಯಿಂದ 12 ಗಂಟೆವರೆಗೆ ಪ್ರತಿದಿನ ಕಮರ್ಷಿಯಲ್ ಏರಿಯಾದಲ್ಲಿ ಮೇನ್ ರೋಡ್ಗಳಲ್ಲಿ ಕಸ ಕಲೆಕ್ಟ್ ಮಾಡಬೇಕು. ಮತ್ತೆ ಸಾಯಂಕಾಲ 5 ಗಂಟೆಯಿಂದ 8 ಗಂಟೆ ತನಕ ಗಾಡಿ ಕಳಿಸ್ಬೇಕಂತ ಹೇಳಿದ್ರು ಮೇಡಮ್ ಅವರು. ಆ ಪ್ರಕಾರ 2 ದಿನದಲ್ಲಿ ನಾವು ಅದೊಂದು ಯೋಜನೆ ಹಾಕೊಂಡಿದ್ವಿ. ಆ ಯೋಜನೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರು ಸಹಿತ ನಮ್ಗೆ ಸಹಕಾರ ಮಾಡಿ ನಗರದ ಸ್ವಚ್ಛತೆಗೆ ಮತ್ತು ಸೌಂದರ್ಯೀಕರಣಕ್ಕೆ ಸಹಕಾರ ಮಾಡಬೇಕಂತ ತಮ್ಮ ಮೂಲಕ ಆಗ್ತದೆ. ಆಮೇಲೆ ಇಲ್ಲ ಮೇಡಮ್, ಇಲ್ಲ ಈಗ ನಾವು ಅಧಿಕಾರಿಗಳು ನಮ್ಮ ಸಿಬ್ಬಂದಿಗಳು ಪ್ರತಿದಿನ ಮಾಡ್ತಾ ಇರ್ತಾರೆ. ಈಗ ಮೇಡಮ್ ಪೂಜ್ಯ ಮಹಾಪೌರರು ಈಗೇನು ಇವತ್ತು ನಮ್ಮ ವಿಜಯಪುರ ನಗರದ ಏನು ಇವತ್ತು ಕೇಂದ್ರ ಸ್ಥಾನ ಇದೀವಿ, ಇವತ್ತ ಫಸ್ಟ್ ಮೊದಲನೇದಾಗಿ ಇವತ್ತು ಹಮ್ಮಿಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಪ್ರತಿ ವಾರ್ಡ್ಗೂ ಸಹಿತ ವಿಸಿಟ್ ಮಾಡಿ ಏನು ನಗರದ ಸಮಸ್ಯೆ ಇದಲ್ಲ ಅವ್ನು ಪರಿಹರಿಸಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಜೊತೆಗೆ ಈಗಾಗಲೇ ತಮ್ಗೆ ಗೊತ್ತಿದೆ, ನಗರದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು ಡೆಂಗ್ಯೂ ಪ್ರಕರಣ ಬರ್ತಾ ಇರೋದು ಗೊತ್ತಿದೆ. ಸಾರ್ವಜನಿಕರು ಸಹಿತ ಏನು ನೀರು ಸ್ಟೋರ್ ಮಾಡ್ತಾರಲ್ಲ, ಮನೆ ಅಕ್ಕಪಕ್ಕ ಯಾವುದು ನೀರು ನಿಲ್ಲಬಾರ್ದಂಗೆ ಈ ತೆಂಗಿನ ಚಿಪ್ಗಳು ಬೇರೆ ಬೇರೆ ಬಕೆಟ್ಗಳಲ್ಲಿ ಹಂಗೆ ನೀರು ಸ್ಟಾಕ್ ಇರ್ತಕ್ಕಂಥ ಅವ್ನ ಮೇಲೆ ಕ್ಲೀನ್ ಮಾಡಿ ಯಾವುದೋ ರೋಗ ಹರಡಬಾರ್ದಂಗೆ ಏನು ನಾವು ಪಾಲಿಕೆಯಿಂದ ಪ್ರಯತ್ನ ಮಾಡ್ತೀವಿ. ಅದಕ್ಕೂ ಸಹಿತ ಸಾರ್ವಜನಿಕರ ಸಹಕಾರ ಮಾಡಬೇಕು ನಾನು ಕೇಳ್ತೀನಿ. ಇಲ್ಲ ಈಗ ಮೇಡಮ್ ಅವ್ರು ತಮ್ಮ ಹೇಳಿದಾರೆ ಗೊತ್ತಿದೆ. ಸ್ವಲ್ಪ ಈ ಏನು ಮಾದರಿ ನೀತಿ ಸಂಹಿತೆ ಸಂದರ್ಭದಲ್ಲಿ ಏನು ಆಡಳಿತ ಮಂಡಳಿಯಿಂದ ನಮಗೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಲಿಕ್ಕೆ ಅವಕಾಶ ಇದ್ರಿಕಿಲ್ಲ. ಹೀಗಾಗಿ ಸ್ವಲ್ಪ ಅಸ್ತವ್ಯಸ್ತ ಆಗಿರ್ತೀವಿ. ಈಗಾಗಲೇ ನಮ್ಮ ಹಿರಿಯ ಸದಸ್ಯರು ಮಾಗಿಮಠ್ ಸರ್ ಮತ್ತು ಶ್ರೀಮತಿ ನಮ್ಮ ಮಹಾಪೌರ ಮೇಡಮ್ ಅವರೆಲ್ಲ ಹೇಳ್ತಾರೆ. ಅದನ್ನೆಲ್ಲ ರೆಕ್ಟಿಫೈ ಮಾಡ್ಕೊಂಡು ಕೂಡಲೇ ನಾವು ಸ್ಟಾರ್ಟ್ ಮಾಡ್ತೀವಿ. आज हम सब 35 मेंबर और कमिश्नर साहब और मैं मेयर बीजापुर के सब हम बीजापुर में इधर विजिट करने के लिए आए हैं। और यहाँ बीजापुर में जहाँ जहाँ कचरा है, गटर की नाली का वो मसला है, रोड का मसला है, ड्रेनेज का, पानी का, और जहाँ कचरा है, डेंगू जहाँ जहाँ डेंगू फैल रहा है, इसके लिए साफ सुथरा रखने के लिए यहाँ सब जमा हुए हैं। और आज प्लांटेशन और प्लांट लगाए हैं, सब अपनी अपनी घरों में लगाए। जहाँ जैसे अपने घरों को साफ रखते हैं वैसे बीजापुर को हर जगह पर साफ रखने की आपको बोलना चाहती हूँ मैं। अब हर वार्ड में हम सुबह से निकले हैं, सब जगह हम विजिट करे हैं, सब साफ करने के लिए जो काम बचा है वो पूरा करेंगे। 6 महीने से हम मेयर के इलेक्शन हो गया है, 2 महीने फुल काम करे हैं, 3 महीने हमने कोड ऑफ कंडक्ट लगा था, तो इसलिए हम काम नहीं कर सके। अब और काम करेंगे, जितना भी बचा है फुल काम करेंगे। ये मैं आप सबको रिक्वेस्ट करती हूँ, आप सब मिलकर आप मिलाकर सब बीजापुर का काम करेंगे, स्वच्छ बीजापुर करेंगे। जय हिंद, जय कर्नाटक। ಇವತ್ತು ನಾವು ಮತ್ತೆ ನಮ್ಮ ಪೂಜ್ಯ ಮಹಾಪೌರರು, ನಮ್ಮ ಆಯುಕ್ತರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂತಹ ಅಬ್ದುಲ್ ರಜಾಕ್ ಓರ್ತಿ ಸರ್ ಅವರು ಹಾಗೂ ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರುಗಳು, ನಮ್ಮ ಸ್ನೇಹಿತರುಗಳು ಎಲ್ಲ ಏನೇನು ಸಿಟಿನಲ್ಲಿ ಸಮಸ್ಯೆ ಇದೆ ಎಲ್ಲ ವೀಕ್ಷಣೆ ಮಾಡೋಕ್ಕೆ ಬಂದಿದ್ವಿ. ಯಾಕೆಂದರೆ ನಮಗೆ ಏನು ಜನವರಿನಲ್ಲಿ ನಾವು ಅಧಿಕಾರಕ್ಕೆ ಬಂದ್ವಿ. ಅಧಿಕಾರಕ್ಕೆ ಬಂದ ನಂತರ ನಮಗೆ ಸಿಕ್ಕಿದ್ದು ಕೇವಲ 2 ತಿಂಗಳು ಮಾತ್ರ. 2 ತಿಂಗಳಲ್ಲಿ ನಾವು 24 ಕೋಟಿ ಅನುದಾನನ ನಾವು ಎಲ್ಲ ಭೂಮಿ ಪೂಜೆ ಮಾಡಿ ಆ ಕಾಮಗಾರಿ ಈಗ ನಡೀತಿದೆ. ಕೆಲವು ಕಾಮಗಾರಿಗಳು ಪೂರ್ಣಗೊಂಡಿದ್ದಾವೆ. ನಂತರ ನಮ್ಗೇನಾಯಿತು, ಚುನಾವಣೆ ಸ್ವಲ್ಪ ನಮಗೆ ಅಡ್ಡ ಬಂತು. ನಮ್ಮ ಅಧಿಕಾರಾವಧಿ ಚುನಾವಣೆಗೆ ನಾವೇನು ಮಾಡೋಕ್ಕಾಗಲಿಲ್ಲ. ಮತ್ತೆ ನಾವು ಈಗ ಎಲ್ಲ 35 ವಾರ್ಡ್ಗಳಲ್ಲೂ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಈಗ ನಾವು ಹೊರಟಿದ್ದೀವಿ. ಪ್ರತಿಯೊಂದು ವಾರ್ಡಲ್ಲೂ ಏನೇನು ಸಮಸ್ಯೆ ಏನಿದೆ ನಾವೆಲ್ಲ ನಾವು ಆ ಸಮಸ್ಯೆನ ನಾವು ಬಗೆಹರಿಸ್ತೀವಿ ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಜನರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ
ನಾವು ಬಿಜಾಪುರ್ನಲ್ಲಿ ಎಲ್ಲ ಬಿಜಾಪುರ ವೀಕ್ಷಣೆ ಸಲುವಾಗಿ ನಮ್ಮ ಎಲ್ಲ ಅಧಿಕಾರಿ ಜೊತೆ ಮತ್ತೆಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರ ಜೊತೆ ನಾವು ಇವತ್ತು ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಆಗಲಿ, ನಮ್ಮ ಕೃಷಿ ಮಾರ್ಕೆಟ್ ಆಗಲಿ, ನೆಹರು ಮಾರ್ಕೆಟ್ ಆಗಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಆಗಲಿ, ಎಲ್ಲ ಬಾಗವಾನ್ ಮಾರ್ಕೆಟ್ ಆಗಲಿ, ಎಲ್ಲ ಕಡೆ ನಾವು ಬೆಳಗ್ಗೆಯಿಂದ ನಮ್ಮ ಆಯುಕ್ತರು ಮತ್ತು ಅವರು ಎಲ್ಲ ಸಿಬ್ಬಂದಿಗಳ ಜೊತೆ ತಿರುಗಾಡಿ ಅದೆಲ್ಲ ಏನೇನು ಇದು ಗಲೀಜು ಅದಾವೆ, ಎಲ್ಲ ಪ್ರಾಬ್ಲಮ್ ಏನದಾವೆ, ಡ್ರೈನೇಜ್ ಸಮಸ್ಯೆ ಇರಲಿ, ಆ ಲೈಟಿನ ಸಮಸ್ಯೆ ಇರಲಿ, ನೀರಿನ ಸಮಸ್ಯೆ ಇರಲಿ, ನಮ್ಮ ಕೃಷಿ ಮಾರ್ಕೆಟ್ನಾಗೂ ಭಾಳಷ್ಟು ದಿವಸದಿಂದ ಅದು ಒಂದು 2 ರೋಡಿಂದ ಬೇಡಿಕೆ ಇತ್ತು, ಅದನ್ನು ಕೂಡ ನಾವು ನೋಡಿ ಬಂದೆವು. ಅಲ್ಲಿ ಲೈಟಿನ ವ್ಯವಸ್ಥೆ ಇಲ್ಲ, ಅದನ್ನು ಕೂಡ ನೋಡಿ ಬಂದೆವು. ಬಾಗವಾನ್ ಮಾರ್ಕೆಟ್ನಲ್ಲಿ ಅಲ್ಲಿ ಕುಡುವ ವ್ಯವಸ್ಥೆ ಭಾಳಷ್ಟು ಕಂಪ್ಲೇಂಟ್ ಬಂದಿದ್ದು, ಅದರ ಸಂಬಂಧ ಅಲ್ಲೇನು ಕೂಡ ಹೋಗಿ ಬಂದೆವು. ಅದ್ರ ಜೊತೆಯಲ್ಲಿ ಕೃಷಿ ಮಾರ್ಕೆಟ್ ಮತ್ತು ನೆಹರು ಮಾರ್ಕೆಟ್, ಜೋಳದ ಮಾರ್ಕೆಟ್ ಕಡೆನೂ ಎಲ್ಲ ಹೋಗಿ ಬಂದು ಇದೇ ಥರ ನಾವು ಪ್ರತಿಯೊಂದು ವಾರ್ಡ್ನಾಗೂ ಹೋಗಿ ನಮ್ಮೆಲ್ಲ ಅಧಿಕಾರಿಗಳು ತೊಗೊಂಡು ಹೋಗಿ ಏನೇನು ಸಮಸ್ಯೆ ಅದಾವೆ, ಭಾಳ ಕೆಲವು ದಿವಸನಾಗ ಅದು ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಕೆಲವೊಬ್ಬರು ವಿನಾಕಾರಣ ಏನೇನು ಪೇಪರ್ನಲ್ಲಿ ಕೊಡ್ತಾರೆ, ಅವ್ರಿಗೆ ಅದಕ್ಕೆ ಗೊತ್ತಾಗಬೇಕು. ಕೇವಲ 6 ತಿಂಗಳಾಯಿತು ನಾವು ಅಧಿಕಾರ ವಹಿಸಿ, 6 ತಿಂಗಳಾಗ 2 ತಿಂಗಳಾಗ ನಾವು 35 ವಾರ್ಡ್ನಲ್ಲಿ ಕೆಲಸ ಆಗಿದೆ. ಒಳ ರಸ್ತೆಗಳನ್ನು ಎಲ್ಲ ಮಾಡಿದ್ದು ಅವ್ರಿಗೆ ಕಾಣಿಸ್ತಾ ಇಲ್ಲ. ಬರೀ ಮೇನ್ ರೋಡ್ ನೋಡ್ತಾರೆ, ಅವರು ನೋಡಿ ಪೇಪರ್ನಾಗ ಕೊಡ್ತಾರೆ. ಬಟ್ ಅದು ಒಳಗೆ ರಸ್ತೆ ಮಾಡಿದ್ದು 35 ವಾರ್ಡ್ನಲ್ಲಿ ಪೂರಾ ಎಲ್ಲ ಗುದ್ಲಿ ಪೂಜೆ ಮಾಡಿ ಎಲ್ಲ ಅವ್ರ ಕೆಲಸ ಪ್ರಾರಂಭ ಮಾಡಿ ಕೆಲಸ ಮುಕ್ತಾಯ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಕೆಲವೊಂದು ವಾರ್ಡ್ನಲ್ಲಿ ಏನೇನು ಭಾಳ ಸಮಸ್ಯೆ ಇತ್ತ ಅದನ್ನ ಸಮಸ್ಯೆಗೆ ನಾವು ಡ್ರೈನೇಜ್ ಆಗಲಿ, ರೋಡ್ ಆಗಲಿ, ಲೈಟ್ ಆಗಲಿ ಅವೆಲ್ಲ ಕೆಲವು ಮಾಡಿದ್ದೀವಿ. ಈಗ 4 ತಿಂಗಳು ನಮ್ಮ ಸತತ ಏನು ಇಲೆಕ್ಷನ್ ಡಿಕ್ಲೇರ್ ಆಯಿತು, ಈ 4 ತಿಂಗಳೊಳಗೆ ನಮ್ಗೆ ಯಾವುದೂ ಕೆಲಸ ಮಾಡೋಕ್ಕಾಗಿಲ್ಲ. ನಮ್ಮದು 6 ತಿಂಗಳಾಯ್ತು ನಾವು ಅಧಿಕಾರ ವಹಿಸು, ಅದ್ರಾಗ 2 ತಿಂಗಳು ಮಾತ್ರ ನಾವು ಕೆಲಸ ಮಾಡು. ಈ 4 ತಿಂಗಳನ್ನ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ. ಅದು ಯಾವುದು ಸರ್ಕಾರ ಆದೇಶ ಇರೋದ್ರಿಂದ ನಮ್ಗೆ ಮಾಡೋಕ್ಕಾಗಿಲ್ಲ. ಇವತ್ತೇ ಮೊನ್ನೆ ತಾನೇ ನಮ್ಮ ಆಯುಕ್ತರು ಚೇಂಜ್ ಆದಮೇಲೆ ಮೊದಲನೇ ಸಲ ಅವ್ರಿಗೆ ಈಗಾಗಲೇ ಭಾಳಷ್ಟು ಅವ್ರು ಕೆಲಸ ಮಾಡಿದವರು ಬಿಜಾಪುರ ಮಕ್ಕಳಿಗೆ ಸಾಹೇಬ್ರವ್ರು. ಅದ್ರ ಜೊತೆಲಿ ತೊಗೊಂಡು ಅವ್ರು ಬಂದ ತಕ್ಷಣವೇ ಅವ್ರಿಗೆ ಕುಡ್ರಲ್ಲ ಕೊಟ್ಟಿಲ್ಲ, ಇದು ಮಾಡಕ್ಕೆ ಕೊಟ್ಟಿಲ್ಲ. ಅವ್ರಿಗೆ ತೊಗೊಂಡು ಕಿಸಿ ಪ್ರತಿಯೊಂದು ಏರಿಯಾನಾಗ ನಾವು ಹಿಂಗದ ಸಮಸ್ಯೆ ಅದ, ನಮ್ಮ ಕೆಲಸ ಹಾಲಾಕತ್ತಿಲ್ಲ, ಜನರ ಆಕ್ರೋಶ ಹಾಲತ್ತಾರ, ನೀವು ನೋಡ್ರಿ ಸರ್ ಹತ್ಕೊಳ್ಳೇನೆ. ಅವ್ರು ನಿನ್ನೆ ಬೆಂಗಳೂರಿನಾಗಿದ್ರು ಸಹಿತ ಇವತ್ತು ಮುಂಜಾನೆ 6 ಗಂಟೆಗೆ ಅವ್ರಿಗೆ ತೊಗೊಂಡು ಕಿಸಿ ಎಲ್ಲ ಅಧಿಕಾರಿ ಜೊತೆ ತೊಗೊಂಡು ಕಿಸಿ ಎಲ್ಲ ಬಿಜಾಪುರ ವೀಕ್ಷಣೆ ಮಾಡಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಅದ ಸಮಸ್ಯೆಗೆ ನಾವು ಪರಿಹಾರ ಕೊಟ್ಟು ಕಿಸಿ ಅದು ಕೆಲಸ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಗೌರವಾನ್ವಿತ ಸದಸ್ಯರ ಜೊತೆಯಲ್ಲಿ ನಮ್ಮ ಕೂಡ ಅದಾರ, ಅವ್ರ ವಾರ್ಡ್ನಾಗ ಎಲ್ಲ ಇದು ಮಾಡತ್ತಾರೆ. ಈಗ ಒಂದು ವಾರ್ಡ್ನಾಗ ಪ್ರತಿಯೊಂದು ವಾರ್ಡ್ನಾಗ ಏನು ಸಮಸ್ಯೆ ಐತಿ ಆ ವಾರ್ಡ್ನಾಗ ಎಲ್ಲ ನಮ್ಮ ಜನರಿಗೆ ತೊಗೊಂಡು ಬಂದು ಕಿಸಿ ಆ ವಾರ್ಡ್ ಸ್ವಚ್ಛತೆ ಮಾಡ್ತೀವಿ. ತಾವೆಲ್ಲರಿಗೆ ರಿಕ್ವೆಸ್ಟ್ ಏನು ಮನವಿ ಮಾಡ್ತೀವಿ ಅಂದ್ರೆ ತಾವು ಕೂಡ ತಮ್ಮ ಮನೆ ಬಳಿ ಏನೇನು ಕಚರ ಒಕಾಟರಿ ಕಲ್ಲು ಅದೆಲ್ಲ ತಕೋರಿ ಇಲ್ಲಿಕ ನಾವು ಬಂದು ಕಿಸಿ ಎಲ್ಲ ಪೂರಾ ಕ್ಲೀನ್ ಮಾಡಿ ಅಲ್ಲಿ ಏನು ಅತಿಕ್ರಮ ಆಗೈತಿ ಅದನ್ನು ಕೂಡ ತಕೊಂಡು ಕಿಸಿ ಎಲ್ಲರಿಗೆ ಸ್ವಚ್ಛ ನಮ್ಮ ಬಿಜಾಪುರ ಮಾಡ್ತೀವಿ. ಐತಿಹಾಸಿಕ ನಗರ ಅದ, ಗುಮ್ಮಟಿ ನಗರನಾಗ ನಾವೆಲ್ಲರೂ ಚಲೋ ಆಗಿರಬೇಕು. ಎಲ್ಲರೂ ರೋಡ್ ಲೈಟ್ ಏನು ಅದು ವ್ಯವಸ್ಥೆ ಮಾಡಬೇಕಾಗೈತಿ. ಇನ್ನು ಕೆಲವೇ ದಿವಸನಾಗ ಅದನ್ನು ಕೂಡ ನಾವು ಮಾಡ್ತೀವಿ. ಸರ್ಕಾರದ ಏನು ಅನುದಾನ ನಿನ್ನೆ ಪೇಪರ್ನಾಗ ಕೊಟ್ಟು ಮಹಾನುಭಾವಗಳು ನಾವು ಬಜೆಟ್ನಾಗ ಏನು ಮಾಡಿವಿ ಅಂದ್ರೆ ಈ 15 ಫೈನಾನ್ಸ್ ಒಳಗೆ ನಾವು ಏನು ಮಾಡಿವಿ ಅಂದ್ರೆ ಅದ್ರ ಬಗ್ಗೆ ನಾವು ತಿಳಿಸ್ತೀವಿ ಅವರಿಗೆ. ಆ ಮುಖಾಂತರ ಅದಕ್ಕೆ ಮತ್ತೆ ಪ್ರೆಸ್ ಮಾಡಿ ನಾವು ಏನೇನು ಕೆಲಸ ಆಗಿದೆ ಅನ್ನೋದು ಎಲ್ಲ ವಿಸ್ತಾರವಾಗಿ ನಾವು ನಿಮ್ಗೆ ಕೊಡ್ತೀವಿ. ನಾವು ಬಂದು ಅಧಿಕಾರ ವಹಿಸಿದ ನಂತರ ಎಷ್ಟು ಕೆಲಸ ಆಗ್ಯಾವ ಅನ್ನೋದು ಅದು ಡಿಟೇಲ್ ಆಗಿ ನಿಮ್ಮಲ್ಲಿ ಇಟ್ಟು ಆ ಬಜೆಟ್ನಾಗ ಏನೇನು ನಾವು ವಾಗ್ದಾನ ಮಾಡಿದ್ವಿ 34 ಅದರ ಬಗ್ಗೆನೂ ಕೂಡ ನಾವು ಏನೇನು ಹಾಕಿವಿ ಅನ್ನೋದು ಅದನ್ನು ಕೂಡ ತಮ್ಮ ಜನರಿಗೆ ನಾವು ತಿಳಿಸ್ಕೊಡ್ತೀವಿ. ಯಾಕಂದ್ರೆ ಸುಮ್ಕೆ ಏನಾದ್ರು ಹೇಳಿದ್ರೆ ಅದು ಆಗೋದಿಲ್ಲ. ಕೆಲಸ ಮಾಡ್ಬೇಕಾದ್ರೆ ಟೈಮ್ ಇರ್ತೈತಿ. ಕೇವಲ 1 ವರ್ಷ ಪೀರಿಯಡ್ ಇರೋದ್ರಿಂದ ಅದ್ರಾಗ 4 ತಿಂಗಳು ಬರೋಕೆ ಇಲೆಕ್ಷನ್ ಸಂಬಂಧ ಹೋಗೈತಿ. ಈಗ 2 ತಿಂಗಳಾಗ ಏನೇನು ಮಾಡಿವಿ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀವಿ. ಅದು ಅದಲ್ಲದೆ ನಾವು ಈಗ ಪ್ರತಿಯೊಂದು ವಾರ್ಡ್ನಾಗ 35 ವಾರ್ಡ್ನಾಗ ಒಂದೇ ವಾರ್ಡ್ ಇಲ್ಲ 35 ವಾರ್ಡ್ನಾಗ ಎಲ್ಲ ನಮ್ಮ ಸಿಬ್ಬಂದಿಗೆ ತೊಗೊಂಡು ಕಿಸಿ ನಾವು ಬಂದಲ್ಲಿ ಎಲ್ಲ ಅಲ್ಲಿ ಏನೇನು ಸಮಸ್ಯೆ ಅದಾವೆ ಸಮಸ್ಯೆ ಬಗೆಹರಿಸ್ಲಾಕ ನಮ್ಮೆಲ್ಲ ಸಿಬ್ಬಂದಿಗಳು ಸಾಥ್ ಕೊಡ್ತಾರೆ. ತಾವು ಕೂಡ ಜನರು ಕೂಡ ಸಾಥ್ ಬೇಕು. ಮುಖ್ಯವಾಗಿ ಈಗ ಡೊಂಗಿ ಜ್ವರ ಇರೋದ್ರಿಂದ ತಾವು ಎಲ್ಲರೂ ತಮ್ಮ ಮಕ್ಕಳ ಸಲುವಾಗಿ ನಾವು ಜೋಪಾನ ಮಾಡಬೇಕಾಗಿದೆ. ನಾವು ಅಷ್ಟೇ ಮಾಡಿದ್ರೆ ಆಗದು, ತಾವು ಕೂಡ ಕೈ ಜೋಡಿಸ್ಬೇಕಾಗ್ತೈತಿ. ತಾವು ತಮ್ಮ ಮನೆಯೊಳಗೆ ಎಷ್ಟು ಸ್ವಚ್ಛ ಇರ್ತೀರಿ ಅದೇ ಥರ ಹೊರಗೂ ಸ್ವಚ್ಛ ಇಡಬೇಕಾಗ್ತದೆ. ತಮ್ಮಲ್ಲೇನೂ ಕೂಡ ಮನವಿ ಮಾಡ್ತೀನಿ, ತಾವೆಲ್ಲರೂ ಆಶೀರ್ವಾದ ಮಾಡಿರಿ. ನಾವು ಬಂದ ತಕ್ಷಣ ಇವತ್ತೇನು ನಾವು ಪ್ಲಾಂಟೇಶನ್ ಇವತ್ತು ಮಾಡಿದ್ವಿ, ಅದೇ ಥರ ಪ್ರತಿಯೊಂದು ವಾರ್ಡ್ನಾಗ ನಾವು ತದಕಿಸಿ ಅದು ಮಾಡ್ತಾ ಇದ್ವಿ. ಪ್ರತಿಯೊಂದು ಏರಿಯಾನಾಗ ಅದು ನಾವು ಮಾಡ್ತಾ ಇದ್ವಿ. ಅದು ದಯಮಾಡಿ ತಾವು ಸಹಕಾರ ಕೊಡ್ಬೇಕು. ತಾವು ಕೂಡ ಆ ಗಿಡಗಳಿಗೆ ಒಂದು ಸ್ವಲ್ಪ ನೀರು ಹಾಕಬೇಕಂತ ತಮ್ಮಲ್ಲಿನೂ ಕೂಡ ಮನವಿ ಮಾಡ್ತಾ ಬರುವಂಥ ದಿವಸದಲ್ಲಿ ನಮ್ಮ ಗೌರವಾನ್ವಿತ ಎಲ್ಲ ಸದಸ್ಯರು ಏನೇನು ಸಮಸ್ಯೆ ಅದಾವರು ತಗೊಂಡು ಕಿಸಿ ಪ್ರತಿಯೊಂದು ವಾರ್ಡ್ನಾಗ ಏನು ಸಮಸ್ಯೆ ಉಳಿದೈತೆ ಅದು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಸರ್ಕಾರದ ಏನು ಅನುದಾನ ಬರಬೇಕಾಗೈತೆ ಅದು ಬರ್ತಾ ಇದೆ. ಇಲೆಕ್ಷನ್ ಅದರಿಂದ ತಡವಾಗಿದೆ. ಆದರೂ ಕೂಡ ತಾವೇನು ಇದು ಮಾಡೋದು ಅವಶ್ಯಕತೆ ಇಲ್ಲ. ತಾವು ಎಲ್ಲ ಏನು ಬಯಸಿದ್ರಿ ಆ ಕೆಲಸವನ್ನು ಬಜೆಟ್ನಾಗ ಏನು ವಾಗ್ದಾನ ಮಾಡಿ ಆ ವಾಗ್ದಾನ ಪ್ರಕಾರ ನಾವು ಎಲ್ಲ ಕೆಲಸ ಮಾಡ್ತೀವಿ ಅಂತ ನಮ್ಮಲ್ಲಿ ಹೇಳ್ತಾ ತಾವು ಯಾರ್ದು ಏನಿತ್ತು ಅಂದರೆ ನಮ್ಮಲ್ಲಿ ಡೈರೆಕ್ಟಾಗಿ ಬಂದು ನಮ್ಗೆ ವಿಚಾರಿಸ್ರಿ ಏನು ಕೆಲಸ ಐತಿ ಏನಿಲ್ಲ ಅದ್ರ ಬಗ್ಗೆ ನಾವು ತಿಳುವಳಿಕೆ ಕೊಟ್ಟು ನಮ್ಮೆಲ್ಲ ಅಧಿಕಾರಿಗಳನ್ನು ಸಹಿತ ಅಲರ್ಟ್ ಆಗಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ತಯಾರಿದಾರ. ಈಗ ಒಂದು 5-6 ತಿಂಗಳಾಗ ಏನು ಕೆಲಸ ಆಕೈತೆ ತಾವೇ ನೋಡ್ತೀರಿ. ಅದ್ರ ಬಗ್ಗೆ ಈಗೇನು ವೀಕ್ಷಣೆ ಮಾಡು ಮತ್ತೊಂದು 10 ದಿವಸ ಬಿಟ್ಟು ನಾವು ಅಲ್ಲಿ ಮತ್ತೆ ಬರ್ತೀವಿ. ಅಲ್ಲಿ ಮೊದಲು ಹೆಂಗಿತ್ತು ಈಗ ಹೆಂಗೈತೆ ಅದೆಲ್ಲ ನಿಮ್ಗೆ ಗೊತ್ತಾಕೈತೆ. ಅದ್ರ ಮ್ಯಾಗ ನೀವೇ
ನಿರ್ಣಯ ತಗೋರಿ ಏನೇನು ಕೆಲಸ ಆಗೈತತ್ತ ಯಾರು ಏನಾದ್ರು ಸಿಕ್ಕ ಚಲೋ ಮಾಡ್ಲಕ್ಕ ಯಾವುದು ಪಾರ್ಟಿ ಪಂಗಡ ಏನು ಅವಶ್ಯಕತೆ ಇಲ್ಲ. ಎಲ್ಲ ಸಮಾಜದವರು, ಎಲ್ಲ ಪಾರ್ಟಿಯವರು, ಎಲ್ಲ ಸದಸ್ಯರು ಕೂಡಿ ಒಂದಾಗಿ ನಾವು ಬಿಜಾಪುರ ಸೌಂದರ್ಯ ಮಾಡಿಸಲಾಗಿ ನಾವು 1 ಪಾಯಿಂಟ್ ಪ್ರೋಗ್ರಾಮ್ ಮಾಡ್ಕಿ ಎಲ್ಲ ಮಾಡ್ತೀವತ್ತ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಇದು ಇವತ್ತೇನು ಸಹಕಾರ ಕೊಟ್ಟರೆ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರಿಗೆ ನಮ್ಮೆಲ್ಲ ಅಧಿಕಾರಿಗೆ ವಂದನೆ ಸಲ್ಲಿಸಿ ಅಲ್ಲಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ವಿಜಯಪುರ ಮಹಾನಗರ ಪಾಲಿಕೆ ವತಿಯಿಂದ ಪರಿಸರ ಉಳಿಸುವ ಒಂದು ಯೋಜನೆಯನ್ನು ಗಿಡ ಹಚ್ಚುವ ಮೂಲಕ ಮತ್ತು ಸ್ವಚ್ಛತೆ ಮಾಡುವ ಮೂಲಕ ಒಂದು ಯೋಜನೆಯನ್ನು ಹಮ್ಮಿಕೊಂಡಂಥ ನಮ್ಮ ಪೂಜ್ಯ ಮಹಾಪೌರರಿಗೆ ಹಾಗೂ ಉಪ ಮಹಾಪೌರರಿಗೆ, ಆಯುಕ್ತರಿಗೆ ಹಾಗೂ ಎಲ್ಲ ಒಂದು ಯೋಜನೆ ಹಾಕಿದ ಎಲ್ಲ ಸಿಬ್ಬಂದಿಗಳಿಗೆ ನಾನು ಪ್ರಥಮವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದ ಅರ್ಪಿಸುತ್ತೇನೆ. ಬಹುಶಃ ವಿಜಯಪುರ ಮಹಾನಗರ ಪಾಲಿಕೆ ಹಿಂದಕ್ಕೆ ಸಾಕಷ್ಟು ಒಂದು ಪ್ರಶಸ್ತಿ ಪಡೆದಂಥ ಒಂದು ಮಹಾನಗರ ಪಾಲಿಕೆ ಮಹಾನಗರ ಸಭೆ. ಆದರೆ ಬಿಜಾಪುರ ನಗರದಲ್ಲಿ ಅನೇಕ ಸಮಸ್ಯೆಗಳು ಇವತ್ತು ಕಣ್ಮುಂದೆ ಇದ್ದಾವೆ. ಯಾಕಂದರೆ ಮಹಾನಗರ ಪಾಲಿಕೆ ಕೆಲಸ ಅಂದರೆ ಪ್ರತಿ ದಿವಸ ಮಾಡುವಂಥ, ಇವತ್ತು ನಾವು ಒಂದು ಕೆಲಸ ಡ್ರೈನೇಜ್ ಸ್ವಚ್ಛ ಮಾಡಿವಿ ಅಂದರೆ ಮತ್ತೆ ಒಂದು ವಾರದಲ್ಲಿ ತುಂಬುವಂಥ ಅಥವಾ ಕೆಲಸ ಬರುವಂಥ ಒಂದು ಸಮಸ್ಯೆ ಇರುವಂಥ ಈ ಒಂದು ಮಹಾನಗರ ಪಾಲಿಕೆ ಕೆಲಸ. ಜನರ ಸ್ಪಂದನೆ ಇವತ್ತು ಬಹುಶಃ ನಾವು ಈಗಾಗಲೇ ಸಾಕಷ್ಟು ನಮ್ಮ ಉಪಮಹಾಪೌರರು ಕೂಡ ಮೈಸೂರು ಟ್ರೈನಿಂಗ್ ಹೋಗಿದ್ದು. ಆ ಒಂದು ಮಹಾನಗರ ಪಾಲಿಕೆ ನೋಡಿದಾಗ ಬಹಳ ಒಳ್ಳೆಯ ಒಂದು ಸ್ವಚ್ಛತೆ ಹಾಗೂ ಅನೇಕ ಅಲ್ಲಿ ಯೋಜನೆಗಳು ಅದಾವೆ. ಆ ಯೋಜನೆಗಳು ಕೂಡ ನಮ್ಮ ಬಿಜಾಪುರ ನಗರದಲ್ಲಿ ಬಂದು ಆ ಯೋಜನೆಯನ್ನು ಅಳವಡಿಸಿಕೊಂಡು ನಮ್ಮ ಮಹಾಪೌರರು ಮತ್ತು ಉಪಮಹಾಪೌರರು ಎಲ್ಲ ಸದಸ್ಯರು ಆ ಯೋಜನೆ ಮೂಲಕ ವಿಜಯಪುರ ನಗರವನ್ನು ಸ್ವಚ್ಛತೆ ಬಗ್ಗೆ ಹೆಚ್ಚು ಆದ್ಯತೆ ನೀಡಬೇಕಂತ ನಾನು ಈ ಒಂದು ವಿಷಯದಲ್ಲಿ ನಾನು ಒಂದು ಒತ್ತಾಯ ಮಾಡ್ತೇನೆ. ಅದೇ ರೀತಿ ಇವತ್ತು ಅನೇಕ ಸಮಸ್ಯೆಗಳು, ಯಾಕಂದರೆ ಬಿಜಾಪುರ ನಗರದಲ್ಲಿ ಇವತ್ತು ಸ್ವಚ್ಛತೆ ಸಾಕಷ್ಟು ನಾವು ಸ್ವಚ್ಛತೆ ಬಗ್ಗೆ ಮನೆ ಕಲೆಕ್ಷನ್ ಮಾಡುವುದು ಅಥವಾ ಸ್ವಚ್ಛತೆ ಬಗ್ಗೆ ಸಾಕಷ್ಟು ನಾವು ಮಹಾನಗರ ಪಾಲಿಕೆಯಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೇವೆ. ಆದರೆ ಹಿಂದೆ ನಾವು ಆಯಿತು ಹೊರತಿಯವರು ಮೆಂಬರ್ ಇದ್ದಾಗ ಆ ಒಂದು ಏನು ಸ್ವಚ್ಛತೆ ಈಗ ಒಂದು ಸ್ವಲ್ಪ ಕುಂಠಿತ ಆಗಿದೆ ಅಂತ ನಾನು ಹೇಳಿ ಬಯಸ್ತೇನೆ. ಯಾಕಂದರೆ ಯಾಕಾಗಿದೆ ಅದು ಗೊತ್ತಿಲ್ಲ. ಯಾಕಂದರೆ ಇದಾಗ ಮಹಾಪೌರರು ಹೇಳಿದ್ರು ಈ ಒಂದು ಇಲೆಕ್ಷನ್ ಬಂದಾಗ ನಾವು ಯಾವುದೇ ಒಂದು ನಿರ್ಣಯ ತಗೊಳ್ಳೋದ ಕಾರಣ ಆ ಒಂದು ಕುಂಠಿತ ಆಗಿರ್ಬೋದು. ಬರುವ ದಿನಗಳಲ್ಲಿ ಇವತ್ತು ಬೀದಿ ದೀಪದು ಭಾಳ ಸಮಸ್ಯೆ ಇದೆ ಬಿಜಾಪುರ ನಗರದಲ್ಲಿ, ಬೀದಿ ದೀಪದು ಅದು ಕೂಡ ಒಳ್ಳೆಯ ಬರುವ ದಿವಸದಲ್ಲಿ ಮಹಾಪೌರರು ಮತ್ತು ಉಪ ಮಹಾಪೌರರು, ಆಯುಕ್ತರು ಅದನ್ನು ಸರಿಪಡಿಸ್ಬೇಕಂತ ಒಂದು ವಿನಂತಿಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡುತ್ತಾ, ಬಿಜಾಪುರ ಮಹಾನಗರ ಪಾಲಿಕೆ ಏನು ವಿಶೇಷ ಯೋಜನೆ, ಯಾಕಂದರೆ ಸಾಕಷ್ಟು ನಾವು ಕೂಡ ಸಾಕಷ್ಟು ನಗರಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದೇವೆ. ಈ ಒಂದು ಯೋಜನೆಯನ್ನು ಹಾಕಿದಾರಲ್ಲ ಇದು ಒಳ್ಳೆಯದು. ಯಾಕಂದರೆ ಜನರ ನಾವು ರಸ್ತೆ ಮೇಲೆ ನಾವು ಬಂದರೆ ಜನರ ಸಮಸ್ಯೆಗಳನ್ನು ನಾವು ಅರಿಯಬಹುದು. ಹಾಗೆ ಇವತ್ತು ಮಹಾಪೌರರು ಮತ್ತು ಉಪಮಹಾಪೌರರು ಹಾಗೆಲ್ಲ ಆಯುಕ್ತರು ಮತ್ತು ನಮ್ಮೆಲ್ಲ ಸಿಬ್ಬಂದಿಗಳು ಮತ್ತು ಮಹಾನಗರ ಪಾಲಿಕೆ ಸದಸ್ಯರು ಏನು ಈ ಒಂದು ಯೋಜನೆ ಹಾಕಿದಾರಲ್ಲ ಅದಕ್ಕೆ ನಾನು ತುಂಬ ಹೃದಯದ ಒಂದು ಧನ್ಯವಾದ ಅರ್ಪಿಸುತ್ತಾ, ಬರುವ ದಿನಗಳಲ್ಲಿ ಹೇಗೆ ಹಿಂದಕ್ಕೆ ನಾವು ಇಡೀ ನಮ್ಮ ಇದರಲ್ಲಿ 7ನೇ ಸ್ಥಾನವನ್ನು ಸ್ವಚ್ಛತೆಯಲ್ಲಿ ನಾವು ಪಡೆದಿದ್ದೇವೆ, ಅದೇ ರೀತಿ ಕೂಡ ಬರುವ ಸರ್ವೇದಲ್ಲಿ ನಮ್ಮ ಬಿಜಾಪುರ ನಗರ ಮಹಾನಗರ ಪಾಲಿಕೆ ಒಳ್ಳೆಯ ಉನ್ನತ 1ನೇ ಸ್ಥಾನ ಬರಲಿ ಅಂತ ನಮ್ಮ ಹೊರತಿಯವರು ಹೇಳ್ತಾರೆ. ಅದು ಅಪೇಕ್ಷೆ ಕೂಡ ನಮ್ದೆಲ್ಲರದು ಇದೆ. ಆ ಒಂದು 1ನೇ ಸ್ಥಾನದಲ್ಲಿ ಬಂದು ಇಡೀ ನಮ್ಮ ಕರ್ನಾಟಕಕ್ಕೆ ನಮ್ಮ ಮಹಾನಗರ ಪಾಲಿಕೆ ಮಾದರಿ ಆಗಲಿ ಅಂತ ಹೇಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡೋ ಅವಕಾಶ ಕೊಟ್ಟಂತ ಪೂಜ್ಯ ಮಹಾಪೌರರಿಗೆ ಹಾಗೂ ಆಯುಕ್ತರಿಗೆ, ಎಲ್ಲ ಸಿಬ್ಬಂದಿ ವರ್ಗದ ಮಹಾನಗರ ಪಾಲಿಕೆ ಸದಸ್ಯರಿಗೆ ಹಾಗೂ ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳಿಗೆ ಧನ್ಯವಾದ ಅರ್ಪಿಸುತ್ತೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.